ಇನ್ನು ಈಗಾಗಲೇ ರಾಮನ ಸಂಘರ್ಷ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಅಯೋಧ್ಯೆಯಲ್ಲಿ ಯಾವ ರೀತಿ ಸಂಘರ್ಷ ಆಯಿತೋ, ಇನ್ನು ರಾಜಣ್ಣ ಬಿಜೆಪಿ ವಿರುದ್ಧ ಸಂಘರ್ಷ ಮಾಡ್ತಾ ಇದ್ದಾರೆ, ಬಿಜೆಪಿಯ ನಾಯಕರ ವಿರುದ್ಧ ಸಂಘರ್ಷ ಮಾಡ್ತಾ ಇದ್ದಾರೆ. ಅದರಲ್ಲೂ ರಾಮನ ಹೆಸರನ್ನ, ರಾಮನ ದೇವಸ್ಥಾನವನ್ನು ಮುಂದಿಟ್ಕೊಂಡೇ ಬಿಜೆಪಿ ನಾಯಕರ ವಿರುದ್ಧ ಹರಿಯಾಯ್ತಾ ಇದ್ದಾರೆ ರಾಜಣ್ಣವರು. ಹಿಂದೆ ಅಯೋಧ್ಯೆ ಮೂವ್ಮೆಂಟ್ ಏನಾಯಿತು, ಅಯೋಧ್ಯೆ ಆಂದೋಲನ ಆಯಿತು, ಆ ಸಂದರ್ಭದಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಆಯಿತು. ಅದಾದ ಬಳಿಕ ನಾನು ಕೂಡ ರಾಮನ ದೇವಸ್ಥಾನಕ್ಕೆ ಹೋಗಿದ್ದೆ, 2 ಬೊಂಬೆಗಳನ್ನು ಮುಂದಿಟ್ಕೊಂಡು ಬಿಜೆಪಿಯವರು ರಾಜಕಾರಣ ಮಾಡ್ತಾ ಇದೆ ಅಂತ ಹೇಳ್ತಾ, ಜೊತೆಗೆ ಆ ಬೊಂಬೆಯ ದೇವಸ್ಥಾನವನ್ನು ನೋಡ್ರೆ ನಮ್ಗೆ ಯಾವುದೇ ರೀತಿಯಂಥ ಭಕ್ತಿ ಬರಲ್ಲ, ಬದಲಾಗಿ ದಕ್ಷಿಣ ಭಾರತ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟರೆ ನಮಗೆ ಭಕ್ತಿಪೂರ್ವಕವಾದಂಥ ನಮಸ್ಕಾರ ಮಾಡಬೇಕು ಅನ್ಸುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಈಗ ರಾಮ ಜನ್ಮಭೂಮಿ ವಿಚಾರ, ರಾಮ ಮಂದಿರದ ವಿಚಾರ, ಹೊಸ ರಾಮನ ವಿಚಾರವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಯಾವ ಯುದ್ಧ ನಡೀತಾ ಇತ್ತು ಅದನ್ನು ರಾಜಣ್ಣ ಈಗ ಹೊಸ ಮಗಳಿಗೆ ತಿರುಗಿಸಿದ್ದಾರೆ. ನಾನು ಟೆಂಟಲ್ಲಿ ಇಕ್ಕಿದ್ರಲ್ಲ ಬೊಂಬೆಗಳು, ಈಗ ನಾನು ಹೋಗಿಲ್ಲ, ಹೋದ್ಮೇಲೆ ಏನಾಗ್ತದೆ ನೋಡ್ಕೊಂಡು ಹೇಳ್ತೀನಿ ನಿನಗೆ. ಹೋಗ್ತೀರಿ, ಯಾಕೆ ಹೋಗ್ಬಾರ್ದು? 22 ನಾನು ಟೆಂಟಲ್ಲಿ ಇಕ್ಕಿದ್ರಲ್ಲ ಬೊಂಬೆಗಳು, ಈಗ ನಾನು ಹೋಗಿಲ್ಲ, ಹೋದ್ಮೇಲೆ ಏನಾಗ್ತದೆ ನೋಡ್ಕೊಂಡು ಹೇಳ್ತೀನಿ ನಿನಗೆ. ಹೋಗ್ತೀರಿ, ಯಾಕೆ ಹೋಗ್ಬಾರ್ದು? 22 ನಾನು ಟೆಂಟಲ್ಲಿ ಇಕ್ಕಿದ್ರಲ್ಲ ಬೊಂಬೆಗಳು, ಈಗ ನಾನು ಹೋಗಿಲ್ಲ, ಹೋದ್ಮೇಲೆ ಏನಾಗ್ತದೆ ನೋಡ್ಕೊಂಡು ಹೇಳ್ತೀನಿ ನಿನಗೆ. ಹೋಗ್ತೀರಿ, ಯಾಕೆ ಹೋಗ್ಬಾರ್ದು? 22 ನಾನು ಟೆಂಟಲ್ಲಿ ಇಕ್ಕಿದ್ರಲ್ಲ ಬೊಂಬೆಗಳು, ಈಗ ನಾನು ಹೋಗಿಲ್ಲ, ಹೋದ್ಮೇಲೆ ಏನಾಗ್ತದೆ ನೋಡ್ಕೊಂಡು ಹೇಳ್ತೀನಿ ನಿನಗೆ. ಹೋಗ್ತೀರಿ, ಯಾಕೆ ಹೋಗ್ಬಾರ್ದು?